ಯಾತೋ ಮಾತಾಡ್ತಿದ್ದ ಗೊತ್ತಾಯ್ತಾ ನಿಂಗೆ? ತಲೆಗೋಸಿ ಜ್ಞಾನ. ಅವ್ರನ್ನೇನು ಅನ್ಬೇಡಿ, ಅವ್ರದ್ದೇನು ತೆಪ್ಪೆಲ್ಲ ನಂದೆಯ. ಮೇಡಮ್, ನನಗೆ ಕ್ಷಮಿಸ್ಬಿಡಿ. ಯಾವತ್ತಾದರೂ ಒಂದಿನ ನನ್ನ ಕೆಲಸ ಹೋಯ್ತದೆ ಅಂದರೆ ಅದಕ್ಕೆ ನೀನೇ ಕಾರಣ ಅನ್ನೋದು ಡೌಟೇ ಇಲ್ಲ. ಆವತ್ತಮ್ಮವರು, ಇವತ್ತು ರಾಮಣ್ಣವರು. ದೊಡ್ಡ ಮನೆಯವ್ರ ಮೇಲೆ ಯಾಕಮ್ಮ ನಿನಗೆ ದ್ವೇಷ? ಮೇಡಮ್ ಮೇಲೆ ಕೋಪ ಮಾಡ್ಕೊಬೇಡಿ, ಇಲ್ಲ ಅಂದ್ರೆ ರಾಮಣ್ಣ ನಿಮ್ಮ ಮೇಲೆ ಕೋಪ ಮಾಡ್ಕೊಂತಾರೆ. ನೀನು ಸುಗ್ಗಿಲ್ಲ. ಸಾರ್, ತೊಂಡೆಕಾಯಿ ಮರದ ದಿಮ್ಮಿ ಮೇಲಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದೀನಿ ಸಾರ್. ಅಲ್ಲ, ಅಯ್ಯೋ, ಬಿದೋದ್ಯೇನೋ ನೋಡ್ಕೊಂಡು ಓಡಾಡೋದಲ್ವಾ? ಸರಿ ಬಾ, ಎದ್ದೇಳು. ನಿಧಾನ. ಯಾವನ ಈ ಕಡೆ ಬರಬಾರ್ದು ಅಂತ ಹೇಳಿದ್ರು ಬಂದಿದೆಯಲ್ಲೇ ಬರ್ಸನ್. ಸರ್ ಹೊಡಿಬೇಡಿ ಸರ್. ಆಟ ಆಡೋ ಮಕ್ಕಳು ಇಂಥದ್ದು ಮಾಡ್ಕೊಳ್ಳೋದು ಸಹಜನೇ ಅಲ್ವಾ? ಈ ದಿಮ್ಮಿನ ಹೊರಗೆ ಹಾಕೋ ವ್ಯವಸ್ಥೆ ನಾವು ಮಾಡ್ಕೋಬೇಕಿತ್ತು. ವಾ, ನಂಗೆ ಉಪದೇಶ. ಇದನ್ನ ಹೊರಗಾಕ್ಬೇಕು ಅಂತ ಗೊತ್ತು, ಆದರೆ ಹೆಂಗೆ? ಡಿಗ್ರಿ ಮೇಡಮ್, ನಿನ್ ಕೈಯಾಗಾದ್ರೆ ನೀವು ಒತ್ಕೊಂಡು ಒಗಾಕು. ಬರ್ಲಾ, ಟೀಚರ್ ಆಗ್ತೀನಿ. ನಡೆ. ಇದನ್ನ ಹೇಗೆತ್ತೋದು? ಓಸಿ ಕಷ್ಟನೇ ಮೇಡಮ್, ಮಾರ್ಗಸೂರ್ ಬರೋ ತಂಗ ಕಾಯ್ಬೇಕು. ಬೇಕಾಗಿಲ್ಲ, ಇದನ್ನ ಎತ್ತಕ್ಕೆ ಒಬ್ನಿದ್ದಾನೆ. ಯಾರು? ಇನ್ಯಾರು? ನಮ್ಮ ಪೈಲ್ವಾನ. ಓ ಹೌದು, ಹೋಗ್ರಲ್ಲ, ಇನ್ನೂ ದೂರ ಹೋಗಿಲ್ಲ, ಹೋಗಿ ಕರ್ಕ ಬನ್ನಿ. ಈಗ ತಾನೇ ಮೇಡಮ್ ಬೋದವ್ರೆ, ಮೇಡಮ್ ಹೇಳಿದ್ರೆ ಹೋಯ್ತೀನಿ. ಸರಿ, ನಿಧಾನ ಕಂಡ್ರು, ಓಡ್ಬೇಡಿ. ನಾನು ಮಾಡಿದ ತೆಪ್ಪು ಅಂತ ಮಾತ್ರ ಮೇಡಮ್ ಹೇಳೋಕೆ ಗೊತ್ತಾಯ್ತದೆ, ಆದರೆ ಯಾಕೆ ಮಾಡಿದೆ ಅಂತ ತಿಳ್ಕೊಳಕ್ಕಾಗ್ಲಿಲ್ವೇ? ನನ್ನ ಮ್ಯಾಕೆ ಕೂಗಾಡ್ತಾರೆ ಬಿಟ್ಟು ಸಿಕ್ಕಿರೋ ನನಗೆ. ಇನ್ಮ್ಯಾಕೆ ಅವ್ರ ತಂಟೆಗೆ ಹೋಗ್ಬಾರ್ದು. ಮೇಡಮು ಸ್ಯಾನೆ ಶಾಂತವಾದವ್ರು ಅಂದ್ಕೊಂಡಿದ್ದೆ, ಈಟೊಂದು ಗರಂ ಅಂತ ಇವತ್ತೇ ಗೊತ್ತಾದದ್ದು. ಇವ್ರ ಸವಾಸನೆ ಬೇಡ. ರಾಮಣ್ಣ, ನಿನ್ಗೆ ಸ್ಕೂಲ್ ತಾವ್ ಕರೀತಾವೆ, ಬಾ. ನಾನು ಸಮಯ ಕೇಳಾಯ್ತಲ್ಲ, ಮತ್ತೇನಂತೆ ಬರಕ್ಕಿಲ್ಲ. ಓ ರಾಮಣ್ಣ, ಆ ಕಿತಾಪತಿ ಮೇಷ್ಟ್ರು ಬೈತಾನೆ, ಬಾ. ನಿಮ್ಮ ಮೇಷ್ಟ್ರಿಗೆ ಹೇಳು, ನಾನೇ ನಿಮ್ಮ ಈ ಸ್ಕೂಲ್ ಆಳಲ್ಲ, ಬೈದ್ರೆ ಬೇಯಿಸ್ಕೊಂಡು ಹೋಗಿ. ಬೈಯೋದು ನಮ್ಗಲ್ಲ, ಜಾನಕಿ ಮೇಡಮ್ಗೆ. ಈಗ ನಿಂಗೆ ಕರ್ದಿದ್ದು ಜಾನಕಿ ಮೇಡಮ್ ಅಯ್ಯ. ಆಟೋದ್ ಮುಣಿಸ್ಕೊಂಡು ಕಳಿಸ್ಬಿಟ್ಟು ಈಗೇನಂತೆ ಕರೆಯೋದು? ನಿನ್ ಬೂಟೆ ಕ್ಯಾಮೆ ಮಾಡಕ್ಕೆ ಯಾರು ತಾಕತ್ತೈತೆ ಹೇಳು? ಅದಕ್ಕೆ ಬರೋಕೆ ಹೇಳಾರೆ, ನಿನ್ ತಾಕತ್ತೇನೋ ತೋರ್ಸ್ಪ. ತಾಕತ್ತಾ? ಮತ್ತೆ ಮರು ದಿಮ್ಮಿ ಬಿದ್ದೈತೆ, ಅದನ್ನ ಎತ್ತ ಕೊಡ್ಬೇಕು, ಬಾ. ರಾಮಣ್ಣ, ನಿನ್ ಶಕ್ತಿ ಮುಂದೆ ಯಾರ ಶಕ್ತಿನ ಅಂತ ಮೇಡಮ್ ತ ಬಾರಿ ಕುಚ್ಕೊಂಡಿವೆ. ಬರ್ಲಿಲ್ಲ ಅಂದ್ರೆ ಮಾನ ಮರ್ಯಾದೆ ಹೋಯ್ತದೆ, ಬಾ. ಬರ್ರಲ್ಲ, ನಮ್ಮ ಮೇಡಮ್ಗೆ ಬೇರೆ ಪೈಲ ನೋಡ್ಕಮ್ಮ. ಲೇ ಇರಲ್ಲ, ನಿಮ್ಮ ಕೆಲಸ ನನ್ನ ಕೆಲಸ ಇದ್ದಂಗೆ. ಅದೇನು ತೋರಿಸಿ ಉಳ್ಕಡ್ಡಿ ಎತ್ತಂಗೆ ಎತ್ತಾಕ್ಬಿಡ್ತೀನಿ. ನಡ್ರಿ ನಡ್ರಲ್ಲ. ನೋಡ್ರಿ ಇವಾಗ ನಮ್ಮ ರಾಮಣ್ಣ ಹೆಂಗ್ ಗೆದ್ದು ಬಿಸಾಕ್ತಾರೆ ಅಂತ. ರಾಮಣ್ಣ, ನೀನು ಬಂದ್ಮ್ಯಾಗೆ ಏನೋ ಒಂಥರ ಸಮಾಧಾನ. ಇಲ್ಲಾಂದ್ರೆ ಆ ಮ್ಯಾಶ್ ತಾವ ತಿರ್ಗಾ ಬೇರೆ ಬೇಯಿಸ್ಕೋಬೇಕಿತ್ತು. ಓ, ಶುರು ಮಾಡ್ಕೊ ರಾಮಣ್ಣ, ನಿನ್ ತಾಕತ್ನ ತೋರ್ಸು.
ಕಡೆ ಬರಲ್ಲ ಬನ್ನಿ. ಒಂದು ನಿಮಿಷ, ನಿಮ್ಮಿಂದ ಆಗುತ್ತೆ ಅಲ್ವಾ? ಅಯ್ಯಯ್ಯೋ ಅವ್ರೇನಾರು ಎತ್ಕೊಬಿಟ್ರಾ? ಎಲ್ಲಪ್ಪ ಹೋಯ್ತು. ನನ್ನ ಆಟ ಆಡ್ಸೋಕ್ಕೆ ಯಾರಾದ್ರು ತಕ ಹೋದ್ರ ಹೆಂಗೆ? ಏನು ಹುಡುಕ್ತಾ ಇದೆಯಾ ಕಂದ? ಸರ್ದವ ಇತ್ತಾನೆ ನಿಂತವ್ ಹೆಂಗ್ ಬಂತು ಸರ್ದವ? ಸರ್ದವ ಊಟ ಡಬ್ಬಿ ಹಂಚ್ಕೊಂಡ್ರೆ ದೋಸ್ತಿ ಸಂದಾಗಿ ಬೆಳಿತೈತೆ ಅಂತ ಹುಡುಗರು ಹೇಳಿದ್ರು. ದಿಟನ ದೋಸ್ತಿ ಬೆಳೆಯೋಕ್ಕೆ ಡಬ್ಬಿ ಹಾಕ್ಲಾ? ಒಳ್ಳೆ ಗೆಲ್ತನ ಅಂದ್ಮೇಕೆ ಚಂದಕ್ಕೆ ಇರ್ತೈತೆ. ಯಾರ್ದಿದು? ಮೇಡಮ್ದು ತಾನೇ? ಅರೆ ನಾಚಿಕೆ ಹಾಕ್ಲಾ? ಅಲ್ಲಲ್ಲ, ನಾನು ಬ್ರಹ್ಮಚಾರಿ ಪೈಲ್ವಾನ. ಆದರೆ ಡಬ್ಬಿ ಮೇಡಮ್ದು. ಆ ಹುಡುಗಿ ಒಳ್ಳೆ ಮನ್ಸಿಗೆ ಊಟ ಹಂಚ್ಕೊಂಡ್ರೆ ನಿನ್ನ ಬ್ರಹ್ಮಚರ್ಯ ಕೆಟ್ಟಾಗಕ್ಕಿಲ್ಲ ಕಣ್ರಮ್ಮ. ತುತ್ತು ಹಂಚ್ಕೊಳ್ಳೋದು ಅಂತಂದರೆ ಕಷ್ಟ ಸುಖಕ್ಕೆ ಕೈ ಜೋಡಿಸೋದು ಅಂತ ಅರ್ಥ. ಗೆಲ್ತಂದಾಗೆ ತಪ್ಪೇನಿಲ್ಲ. ಸುಮ್ಕೆ ತಲೆ ಕೆಡಿಸ್ಕೋಬೇಡ. ಹೋಗುವಾಗ ಹೇಳು, ಡಬ್ಬಿ ಖಾಲಿ ತೊಗೊಂಡೋಗ್ಬೇಡ, 4-5 ಒಬ್ಬಟ್ಟು ತಟ್ಕೊಡ್ತೀನಿ, ಹೋಗೋವಾಗ ತಗೊಂಡೋಗಿ ಮೇಡಮ್ ಕೊಡು. ಏನು ಬರೀ 4 ಒಬ್ಬಟ್ಟ? ಯಾವ ಮೂಲೆಗೆ ಸಾಲ್ತೈತಿ ಸರ್ದವ? ಒಂದು 10-15 ಹಾಕು. ಡಬ್ಬಿ ನಿಂದಲ್ಲ, ಮೇಡಮ್ದು. 10-15 ಅಂತೆ. ಹೋಗಿ ಸ್ನಾನ ಮಾಡ್ಕೊಂಬಾ. ಸರಿ ಕಣ್ಲ, ನಿನ್ನ ಕಾಸು ತಗೊಂಡು ನಾನೇನು ಓಡೋಗ್ತೀನಿ ಅಲ್ಲ? ದೊಡ್ಡ ಮನೆ ಗಂಡಸು ಕಣ್ಲ ನಾನು. ಶಾನೆ ಮಾತಾಡ್ತಿದ್ಯಾ ನೀನು? ನಿನ್ನ ದುಡ್ಡು ನಿನ್ನ ಕೈ ಬರ್ತದೆ. ಇಡ್ಲಾ ಫೋನು? ಒಂದಾದರೂ ತಿನ್ಲಿಕ್ಕೆ ಬಿಡೆ. ಅರೆ, ಮನೇಲಿ ಅಷ್ಟೊಂದು ಕೆಲಸದವ್ರು ಇದ್ದಾರಲ್ಲ, ಕೇಳ್ಬಿಟ್ಟು ಇಸ್ಕೊಳ್ಳಿ ಹೋಗಿ. ಹೊರಗೂ ನೆಮ್ಮದಿ ಇಲ್ಲ, ಒಳಗೂ ನೆಮ್ಮದಿ ಇಲ್ಲ. ಓಹೋ, ತಿನ್ನೋಕೆ ಕೊಟ್ರೆ ನೆಮ್ಮದಿ ಸಿಗುತ್ತಾ? ಒಂದು ನಿಮಿಷ ತಗೊಳ್ಳಿ. ನಂದಿ, ನಂದಿ, ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ನನಗೆ ನೀನೇ ಇಲ್ಲ. ನೀನು ಬರೀ ನಂದಿ ಮಾತ್ರ ಅಲ್ಲ, ನನ್ನ ಬಾಳಿನ ನಂದಾದೀಪ. KS ನರಸಿಂಹಸ್ವಾಮಿ ಅವ್ರದ್ದೇನಾದ್ರೂ ಪದ್ಯ ಓದ್ಕೊಂಬಂದ್ರ? ವಿಷಯ ಏನು ಅಂತ ಹೇಳಿ. ಏನೂ ಇಲ್ಲ, ನಿನಗೆ ವಿಷಯ ತುಂಬಾ ಸಿಂಪಲ್, ಜುಜುಬಿ ವಿಷಯ. ಒಂದು 4 ಲಕ್ಷ ಕೊಟ್ಟರೆ ತಲೆನೋವೆಲ್ಲ ಕಮ್ಮಿ ಆಗತ್ತೆ. ಹೇಳ್ರಿ ಮೇಲೆ, ಎದ್ದೇಳ್ರಿ ಮೇಲೆ. ಅದೇ ಅನ್ಕೊಂಡೆ, ಇದೇನು ಇದ್ದಕ್ಕಿದ್ದ ಹಾಗೆ ಪ್ರೀತಿ ಉಪ್ಪಿಟ್ಟಿದೆಯಲ್ಲ ಅಂತ. ಲದ್ದಿ ತಿನ್ನೋಕ್ ಮುಂಚೆ ನನ್ನ ಕೇಳಿ ತಿಂದ್ರ? ಹೋಗಿ ಯಾರ ಹತ್ರ ದುಡ್ಡು ಕಳ್ಕೊಂಡ್ರೋ ಅವ್ರನ್ನೇ ಕೇಳಿ ಹೋಗ್ರಿ. ಹೋಗ್ತೀನಿ.
ಹೋಗ್ತೀನಿ. ನಂಗೇನು ಭಯನಾ? ಹೋಗಿ ಕೇಳ್ತೀನಿ. ಅಯ್ಯ ಇರಿ ಬಾಸು, ಅದೇನು ಅವಸರ ನಿಮಗೆ? ನೀವೊಬ್ರೇನಾ? ನಾನು ಹಸ್ಕೊಂಡಿಲ್ವೇ ಇಲ್ಲಿ? ಅಯ್ಯ ಇರಿ, ಕೆಲಸ ಮುಗಿಸ್ಬಿಟ್ಟು ಒಟ್ಟಿಗೆ ಹೋಗವ. ಅಲ್ಲ ಬಾಸು, ಊಟದ ಡಬ್ಬಿ ಹಂಚ್ಕೊಂಡ್ರೆ ದೋಸ್ತಿ ಬೆಳಿತೈತೆ ಅಂತಾರಲ್ಲ, ಅದಿಟ್ಟುವಾ? ನಾನು ನೀವು ಯಾವತ್ತು ಹಂಚ್ಕೊಂಡಿದ್ದೀವಿ ಹೇಳಿ? ಸುಮ್ಕೆ ಏನೇನೋ ಹೇಳಿ ತಲೆ ಕೆಡಿಸ್ತಾರ ಅಷ್ಟೇ. ಅಲ್ಲ ಮೇಡಮ್ ಜೊತೆ ದೋಸ್ತಿನ? ಯಪ್ಪ ಬೇಡವೇ ಬೇಡ. ಬಸೋ, ಆ ಸ್ಪ್ಯಾನರ್ ತಕ್ಕೊಡಿ ಇಲ್ಲಿ. ತೆಕ್ಕೊಡಕ್ಕಿಲ್ವಾ? ವಾ ಬಸೋ, ಇಷ್ಟೇನಾ ದೋಸ್ತಿ ಅಂದರೆ? ಆಯ್ತು ಬಿಡಿ, ಈ ಗೆಳೆಯಂಗೋಸ್ಕರ ಅಷ್ಟು ಮಾಡೋಕ್ಕಿಲ್ವ ನೀವು? ನಾನು ತೆಕೊಡ್ಲಾ? ಮೇಡಮ್ ನೀವು ಯಾವಾಗ ಬಂದ್ರಿ? ನಿಮ್ಮ ದೋಸ್ತ್ ಹತ್ರ ಮಾತಾಡ್ತಿದ್ರಲ್ಲ, ಆವಾಗಲೇ ಬಂದೆ. ಯಾವ ಸ್ಪಾನರ್ ಬೇಕು? ಬೇಡ ಬೇಡ, ನಾನೇ ತಗೋತೀನಿ. ದೋಸ್ತಿಲಿ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಯಾವ್ದು ಬೇಕೋ ಹೇಳಿ ತೆಕ್ಕೊಡ್ತೀನಿ. ಹಾಂ, ದೋಸ್ತಿನ ನಿಮ್ಮ ಜೊತೆಗ? ಇಲ್ಲ ಇಲ್ಲ, ಹುಡುಗಿರ್ತಾವ, ದೋಸ್ತಿ ಮಡಿಕೋಬಾರ್ದು. ಸರಿ ಬಿಡಿ, ನಾನು ಬಾಸ್ ಹತ್ರನೇ ದೋಸ್ತಿ ಮಾಡ್ತೀನಿ. ಬಾಸು, ನೀವಾದ್ರೂ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ ಅಲ್ವಾ? ಇಲ್ಲ ಈ ಬ್ರಹ್ಮಚಾರಿ ಅದಕ್ಕೂ ಅಡ್ಡ ಬರ್ತಾರ? ಈ ಪೈಲ್ವಾನಂಗೆ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಮಾಡ್ತಾರೆ. ನಿಮಗೆ ಗೊತ್ತಾ ಬಾಸು, ಫ್ರೆಂಡ್ಶಿಪ್ ಅಲ್ಲಿ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸನೇ ಇರಲ್ಲ, ಎಲ್ಲರೂ ಒಂದೇ. ಲೆಕ್ಕಾಚಾರಗಳಿರಲ್ಲ, ಬೇಡಿಕೆಗಳಿರಲ್ಲ, ಆದ್ರೆ ನಂಬಿಕೆ ಮಾತ್ರ ಇರುತ್ತೆ. ನೀನು ನನ್ನ ನಂಬ್ತೀರಾ ತಾನೆ? ಇವತ್ತಿಂದ ನಾನು ನೀವು ಫ್ರೆಂಡ್ಸ್, ಓಕೆನಾ? ವಾ ಬಾಸು, ಈಟ್ ಬೇಗ ಒಪ್ಕೊಬಿಟ್ರಾ? ಸರೋಯ್ತು ಬಿಡಿ. ನಮ್ಮ ಬಾಸು ಈಟ್ ಬೇಗ ಮೇಡಮ್ ತಾವ್ ಮಾತಾಡಕ್ ಹತ್ಕೊಬಿಟ್ರಲ್ಲ. ನೋಡಿದ್ರಾ, ನಿಮ್ಮ ಬಾಸೇ ಒಳ್ಳೆಯವರು. ಇನ್ಮೇಲೆ ನಾನು ಅವರು ಫ್ರೆಂಡ್ಸು. ನಿಮ್ಮ ಜೊತೆನೂ ಫ್ರೆಂಡ್ಸ್ ಆಗೋಣ ಅಂತ ಅನ್ಕೊಂಡೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ಇಲ್ಲ ಇಲ್ಲ, ಹಂಗೇನಿಲ್ಲ, ನನಗೂ ಇಷ್ಟನೇ. ಆದರೆ ಆದರೆ ಹುಡುಗಿರ್ತಾವ ಮಾತಾಡ್ಕೂಡ್ದು ಅಂತ ಉಸ್ತಾದ್ ಹೇಳವ್ರೆ. ಈಗ ತಾನೇ ಹೇಳದ್ನಲ್ಲ, ಫ್ರೆಂಡ್ಶಿಪ್ಪಲ್ಲಿ ಹುಡುಗ ಹುಡುಗಿಂತ ವ್ಯತ್ಯಾಸ ಇರಲ್ಲ ಅಂತ. ವಾ ಹಂಗಂತೀರಾ? ಸರಿ, ಹಂಗಾರೆ ನೀವು ಹೇಳೋದ್ಮ್ಯಾಕೆ ಸರಿಯಾಗಿ ಇರ್ತೈತೆ. ಇನ್ಮ್ಯಾಕೆ ನಾನು ನಿಮ್ಮ ಫ್ರೆಂಡು, ಅಂದರೆ ನಾನು ನಮ್ಮ ಬಾಸು ಇಬ್ಬರೂ. ಹಾಗಿದ್ರೆ ನೀವು ನಾಳೆ ನಮ್ಮ ಮನೆ ಊಟಕ್ಕೆ ಬರಬೇಕು. ನಮ್ಮಪ್ಪ ನಿಮ್ಮನ್ನ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಹಾಂ, ಊಟಕ್ಕ? ಬೇಡ ಬೇಡ. ನಮ್ಮ ಮನೇಲಿ ತಿಂದರೆ ನಿಮ್ಮ ಬ್ರಹ್ಮಚರ್ಯಕ್ಕೇನು ತೊಂದರೆ ಬರಲ್ಲ. ಬನ್ನಿ. ಬರ್ತೀನಿ ಬಾಸು, ಬಾಯ್. ಗಿಡವನ್ನು ನೆಡುವ ವಿಧಾನ: ಗುಂಡಿ ತೋಡಬೇಕು, ಮಣ್ಣು ಹಾಕಬೇಕು, ನೀರು ಹಾಕಬೇಕು, ಸ್ವಲ್ಪ ಇಟ್ಟಿಗೆ ತುಂಡುಗಳಿದ್ದರೆ ಇನ್ನೂ ಉತ್ತಮ. ಗೊಬ್ಬರದ ಮಿಶ್ರಣವನ್ನು ಮಾಡಿಟ್ಟುಕೊಳ್ಳಬೇಕು, ಹದವಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ಇದೆಲ್ಲ ಮಾಡಾಗಿದೆ. ಇವಾಗ ಸಸಿ ನೆಡ್ಬೋದು.
ರೀ ಏನ್ರಿ ನೀವು? ನಾನೆಲ್ಲೋ ಯಾವುದೋ ಸ್ವಾಮಿಗಳು ಬಂದಿದ್ದಾರೆ ಅಂತ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ. ಅಯ್ಯೋ ಬಾ, ನನ್ನ ಹತ್ರನೇ ಆಶೀರ್ವಾದ ತಗೋ. ಅದಕ್ಕೇನೀಗ? ಏನು ನನ್ನನ್ನೇ ರೇಗಿಸ್ತಾ ಇದೆಯಾ? ಮಾತಿನ ಮಲ್ರೆ, ಏನಿದು ನಿಮ್ಮ ಪಜಿತಿ? ಪಜಿತಿ ಅಲ್ಲ ಕಣೆ, ತೋಟಗಾರಿಕೆ, ಹಾರ್ಟಿಕಲ್ಚರ್. ಡೂ ಯು ಅಂಡರ್ಸ್ಟ್ಯಾಂಡ್? ಓ ಲೇಡಿ. ಅಬ್ಬಬ್ಬಾ, ಇಂಗ್ಲಿಷ್ ದೊರೆ ನೀವು. ಇದಕ್ಕಿದ್ದ ಹಾಗೆ ಎಲ್ಲಿಂದ ಬಂತು ಈ ಇಂಟ್ರೆಸ್ಟು? ಮೊದಲಿಂದಲೇ ಇತ್ತು ಸುಶಿ. ಸಿಟಿಲಿದ್ದಾಗ ಕೊತ್ತಂಬರಿ ತಗೊಳ್ಳೋದಕ್ಕೂ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ಇವಾಗ ಎಲ್ಲ ಮನೆ ಮುಂದೆನೇ ಬೆಳೆಸ್ಬೋದು. ಅದರ ಆನಂದ ಬೇರೆ ಅಲ್ವಾ? ಹೌದು, ಬೆಳಿರಿ ಬೆಳಿರಿ. ನಾಳೆಯಿಂದನೇ ಟ್ರ್ಯಾಕ್ಟ್ರು, ನೇಗ್ಲು ಎಲ್ಲ ತಗೊಂಡು ಬಂದು ಬಿತ್ತನೆ ಶುರು ಮಾಡಿಬಿಡಿ. ರಾಮಣ್ಣ ರಾಮಣ್ಣ, ಒಂದು ನಿಮಿಷ. ನಮಸ್ಕಾರ ರಾಮಣ್ಣ. ಓಹೋ ದೇವಾ, ನಮಸ್ಕಾರಕ್ಕಲ್ಲ. ಸ್ಯಾನ ದಿವಸ ಆಯ್ತಲ್ಲ ನೋಡಿ, ಹೆಂಗಿದ್ಯಾ? ನಮ್ಮ ಅಶೋಕಣ್ಣ ಮನ್ಸು ಮಾಡಿದ್ರೆ ನಾ ಚೆನ್ನಾಗೇ ಆಯ್ತೀನಿ. ಅಶೋಕಣ್ಣ ಎಲ್ಗೊಂಟ್ರಿ? ನಿಮ್ಗೋಸ್ಕರ ಕಾದು ಕಾದು ಪ್ರಾಣನೇ ಹೋಯ್ತು. ಅಲ್ಲ, ಅವ್ನು ಕಾಯ್ತಾವನೆ. ಯಾರು? ಅದೇ ಚಿನ್ನಪ್ಪ. ನಮ್ಮ ಏನಿಲ್ಲ ರಾಮಣ್ಣ, ನಮ್ಮ ದೇವಂಗೆ ಲಗ್ನ ಯೋಗ ಬಂದೈತೆ. ಹೆಣ್ಣು ನೋಡಕ್ ನನ್ನನ್ನು ಕರಿತಾವನೆ. ನೆಂಟ್ರೆಲ್ಲ ಕಾಯ್ಕೊಂಡ್ರಂತೆ ಅಲ್ವೇನ್ಲ? ಹಂಗ? ಹೌದು ರಾಮಣ್ಣ. ಲಗ್ನ ಅಂದ ತಕ್ಷಣ ನಾಚಿಕೆ ನೋಡು. ಅಶೋಕ, ಹಂಗಾರೆ ನೀನು ನಿಮ್ಮ ಜೊತೆ ಹೋಗ್ಬಾರ್ಲ? ಪಾಪ ನಿಂಗೋಸ್ಕರ ಕಾಯ್ಕೊಂಡವನೆ. ಅಯ್ಯೋ ರಾಮಣ್ಣ, ಹುಡುಗಿ ಇವತ್ತಲ್ಲ ಅಂದ್ರೆ ನಾಳೆ ನೋಡ್ಬೋದು. ನಾವು ಹೊಲಕ್ಕೆ ಹೋಗಮ್ಮ, ನಡಿ. ಲೇ, ಇದೇನಲ್ಲ ಹಿಂಗಂತ್ಯ? ಹುಡುಗಿ ಇಸಿ ಅಲ್ದಿದ್ರೆ ನಾನು ಇವನ ಜೊತೆಗೆ ಬಂದ್ಬಿಡ್ತಿದ್ದೆ. ಸುಮ್ಕೆ ಹಂಗ ಶೋಭಾ ಹೋಗು. ಹೌದು ಅಶೋಕಣ್ಣ. ಬಾ ಅಶೋಕಣ್ಣ. ದೇವ ಇವತ್ತು ಬೇಡ ಕಳ್ಳ, ಇವತ್ತು ಸಿ ಕ್ಯಾಮೆ ಐತೆ. ಇನ್ನೊಂದು ಕಿತ ಹೋಗಮ್ಮ. ರಾಮಣ್ಣ ನಡಿ. ಲವ್ ಪಾಪಕ್ಕಲ್ಲ ಅವನು. ರಾಮಣ್ಣ ಅವ್ನು ನಿಂತಾರೆ ಬ್ರಹ್ಮಚಾರ ಆಗಿರ್ಲಿ. ನಡಿ ಎತ್ತಣ ಗಾಡಿ. ಅಶೋಕಣ್ಣ ನನಗೆ ಗೊತ್ತಿಲ್ಲದೆ ನನ್ನ ಲಗ್ನನ? ಜಯ, ಈ ತುಪ್ಪದ್ದು ಅದ್ರಾಗಿಡು. ರಾಮಣ್ಣ ಕೇಳ್ತಾನೆ. ಸರಿ ಸರ್ದಕ್ಕ. ಶಾರದಕ್ಕ, ಇವತ್ತು ನಮ್ಮ ಯಜಮಾನ್ರು ಗದ್ದೆಗೆ ಹೋಗಿದ್ದಾರೆ. ಅವ್ರಿಗೂ ಬುಟ್ಟಿ ಕಟ್ಟಿದಿರ ತಾನೆ? ಹ್ಞೂ ಸೊಸೆಮ್ಮ, ಅಸಕ್ಕಂಗು ಊಟ ಕಟ್ಟಿವ್ನಿ. ದಿನ ಬಾವಿಗೆ ಮಾತ್ರ ಕಟ್ತಿದ್ರಲ್ಲ, ಮರ್ತೋಗಿರ್ತೀರೇನೋ ಅಂತ ಒಂದ್ಸಲ ನೆನ್ಸೋಕೆ ಬಂದೆ. ನನಗೆ ಇಬ್ಬರು ಮಕ್ಕಳೇ ಕಣವ, ಹೆಂಗೆ ಮರೆಯೋಕ್ಕಾಯ್ತದೆ ಹೇಳಿ? ನೋಡಿ, ಇಬ್ಬರಿಗೂ ಬುತ್ತಿ ಕಟ್ಟಿವ್ನಿ. ಇದೇನಿದು? ಡಬ್ಬಿ ಬೇರೆ ಬೇರೆ ಥರ ಇದೆ. ಒಂದು ರಾಮಣ್ಣಂಗೆ, ಒಂದು ಅಶೋಕಣ್ಣಂಗೆ. ಓಹ್, ನೋಡಿದ್ಯೇನೆ ಚಂದ್ರಿ? ಆ ಡಬ್ಬಿಗಳನ್ನು ಗಮನಿಸಿದ್ಯಾ? ಅದರಲ್ಲೂ ತಾರತಮ್ಯ. ಬಾವಂಗೇನು ಸ್ಪೆಷಲ್ ಊಟ, ನನ್ನ ಗಂಡನಿಗೆ ಮಾಮೂಲಿ ಊಟ. ಹೇಳ್ಕೊಳ್ಳೋದು ಮಾತ್ರ ಇಬ್ಬರು ನನ್ನ ಮಕ್ಕಳೇ ಅಂತ ಅಲ್ವಾ ಶಾಂತಕ್ಕ? ಹಂಗಲ್ಲ ಸೊಸೆಮ್ಮ, ಅಶೋಕ ಸಾನೆ ಉಣ್ಣಕ್ಕಿಲ್ಲ. ಹಾಗೆ ಅವನಿಗೆ ಖಾರ ಅಂದರೂ ಅಷ್ಟಕ್ಕಷ್ಟೇಯ. ಅದಕ್ಕೆ ಇಬ್ಬರಿಗೂ ಬೇರೆ ಬೇರೆ ಅಡುಗೆ ಮಾಡಿ ಇಟ್ಟಿವ್ನಿ. ಚಿಕ್ಕ ವಯಸ್ಸಿಂದ ಅವರಿಬ್ರಿಗೆ ಏನು ತಿಂತಾರೆ ಅಂತ ನಂಗೆ ಸಂದಾಗೆ ಗೊತ್ತು ಕಣವ. ಸರಿ, ಅದನ್ನು ಬೇಗ ಕೊಟ್ಟು ಕಳಿಸಿ. ಶಾರದಕ್ಕ, ನೀವು ಇಷ್ಟೊಂದೆಲ್ಲ ಮಾಡ್ತೀರಾ, ಆದರೆ ಸೊಸೆ ಅಮ್ಮವ್ರಿಗೆ ನಿಮ್ಮ ಬೆಲೆನೇ ಗೊತ್ತಾಗಕ್ಕಿಲ್ವಲ್ಲ. ಕೆಲವು ಸ್ವಭಾವನೇ ಹಂಗಿರ್ತೈತೆ. ಸೊಸೆಮ್ಮರ್ಗೆ ಹೊಸಿ ಕೋಪ ಜಾಸ್ತಿ. ಹೋಯ್ತಾ ಅವರೇ ಅರ್ಥ ಮಾಡ್ಕೊಳ್ತಾರೆ. ನೀವು ಬಲೆ ಇದ್ದೀರಾ ಶಾರದಕ್ಕ, ನಿಮ್ಮ ಮನೆಯವ್ರನ್ನ ಯಾರನ್ನೂ ಬಿಟ್ಕೊಡಕ್ಕಿಲ್ಲ ನೋಡಿ. ಏನೇ ಅನ್ನಿ,
ಬರೋ ಹಿರಿ ಸೊಸೆ ಹೊಸ ಕಡಕ್ಕಾಗಿರೋಳೆ ಬರಬೇಕು ಅಂತೀನಿ. ಖಡಕ್ಕಾಗಿರೋಳು ಬೇಡ, ಎಲ್ಲರನ್ನೂ ಪಿರುತಿಯಿಂದ ಗೆದ್ದು ಮನೆಯವ್ರಿಗೋಸ್ಕರ ಜೀವಕ್ಕೆ ಜೀವ ಕೊಡು ಅಂತವಳು ಬರಬೇಕು. ರಮಣ ಏನಾಯ್ತು? ಹಲೋ ದೇವಣ್ಣ, ಹಾಂ ಹಾಂ, ಇನ್ನು 30 ನಿಮಿಷ ಬರ್ತೀನಿ. ಹಾಂ ಸರಿನಾ? ಹಾಂ ಸರಿ ಮಡ್ಗು ಬರ್ತೀನಿ ನಾನು. ಮಡ್ಗು ಓ ರಾಮಣ್ಣ, ಅಕ್ಕೆ ಬರ್ತಾವ್ರೆ. ಹಲೋ, ಅದಕ್ಕೆ ಮತ್ತೆ ಅದಕ್ಕೆ ಅಶೋಕಣ್ಣ, ರಾಮಣ್ಣ ಎರಡು ಅದಕ್ಕೆ. ಯಾರು ನಂದಿನ? ಹ್ಞೂ ಅವರು. ಏಯ್ ತಟ್ಬಿಡ್ತೀನಿ ನೋಡಿ ಇವಾಗ. ಅದೇನು ಸರಿಯಾಗಿ ಹೇಳ. ರಾಮಣ್ಣ ಎರಡಕ್ಕೆ ಜಾನಕಿ ಮೇಡಮು ಮತ್ತು ನಂದಿತಮ್ಮವರು. ಹಾಂ ಏನಾಯ್ತು ರಮಣ? ಏನಿಲ್ಲ ಕಳ್ಳ. ಮಂಜ ಏನಿಲ್ಲ ಮಾಡೋದು ಇವಾಗ? ನಾನು ಹೋಗಿ ಮೇಡಮ್ನ ಮಾತಾಡ್ಸಿ ಕಳಿಸ್ತೀವಿ. ನೀವಿಬ್ರು ಅದಕ್ಕೇನು ಸಂಭಾಳಿಸಿ. ಏನಣ್ಣ ಇವನು? ಛೇ, ಹುಚ್ಚಿನ ಥರ ಮಾತಾಡ್ತಾನೆ. ಎರಡು ಅದಕ್ಕೆ ಅಂತೆ. ಛೇ, ಇವಳು ಯಾಕೆ ಇಲ್ಲಿ ಬಂದು? ಗಂಡನ ಮೇಲೆ ಸ್ವಲ್ಪ ನಂಬಿಕೆ ಇಲ್ಲ. ಹಲೋ ದೇವಣ್ಣ, ಮತ್ತೆ ತಗ್ಲಾಕೊಂಡು ಗಂಡ್ಲ. ಇಲ್ಲ ಬರ್ತೀವಿ ನಾನು. ಇಲ್ಲ ಬರ್ತೀನಿ. ಅವ್ನು ಕರ್ಕೊಂಬರ್ಬೇಡ ಇಲ್ಲಿ ತೋಟದ ಕಡೆಗೆ. ಹಾಂ ನಾನೇ ಬರ್ತೀವಿ, ಸರಿನಾ? ಹಾಂ ಮಡ್ಗು. ಏನ್ರಿ ಬನ್ನಿ ನೋಡಿ. ನಂದಿ ನೀನಿಲ್ಲಿ? ಯಾಕೆ ಬರ್ಬಾರ್ದಿತ್ತ? ಹಂಗೇನಿಲ್ಲ, ಎಲ್ಲ ನಿಂದೆ. ಮತ್ತ್ಯಾಕೆ ಅಣ್ಣ ತಮ್ಮ ಇಬ್ರು ಸಪ್ಪೆ ಮುಖ ಮಾಡ್ಕೊಂಡಿದ್ದೀರಾ? ಅದೇನಿಲ್ಲ, ನೀನು ಸಡನ್ನಾಗಿ ಬಂದಿಯಲ್ಲ ಅದಕ್ಕೆ. ಅರೆ, ನಾನೇನು ಪೊಲೀಸಾ ಅಥವಾ ನೀವಿಬ್ರು ಕಳ್ರ? ಹೊಲದಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತೀರ ಅಲ್ವಾ, ಅದಕ್ಕೆ ಊಟ ತಗೊಂಡು ಬಂದಿದ್ದೀನಿ. ಜಯ, ಬನ್ನಿ ಊಟ ಮಾಡಿ. ಓ ಮೇಡಮ್, ನಿಂತ್ಕಳೆ ಮೇಡಮ್. ನೀವಿಲ್ಲೇ? ರಾಮೂರ್ನ ಹುಡ್ಕೊಂಡು ಬಂದೆ. ಎಲ್ಲಿ ಅವರು? ರಾಮಣ್ಣ ಇಲ್ವಲ್ಲ, ಊಟ ಮಾಡ್ಕೊ ಬರ್ತೀನಿ ಅಂತ ಹೋದ. ಯಾಕೆ ಮೇಡಮ್? ಊಟ ಮಾಡಕ್ಕ? ನಾನೇ ಅವ್ರನ್ನ ಮನೆಗೆ ಊಟಕ್ಕೆ ಕರೆದಿದ್ನಲ್ಲ. ಓಹೋ, ನೀವೇ ಕರೆದಿದ್ರಾ? ಹಂಗಾರೆ ಅಲ್ಲಿಗೆ ಹೋಗಿರ್ಬೇಕು ಮೇಡಮ್. ನೀವಿಲ್ಲಿ, ರಾಮಣ್ಣ ಅಲ್ಲಿ. ಸರಿಯಾಗೈತೆ. ಅಯ್ಯೋ, ನಾನೇ ಅರ್ಜೆಂಟ್ ಮಾಡಿದೆ ಅನ್ಸುತ್ತೆ. ಸ್ವಲ್ಪ ಹೊತ್ತು ಕಾಯ್ಬೇಕಿತ್ತು. ನಾನು ಮನೇಲಿಲ್ಲ ಅಂತ ಏನಾದ್ರು ಬಂದರೆ ವಾಪಸ್ ಕಳಿಸಿ ಆಯ್ತಾ? ಸರಿ ಮೇಡಮ್, ನೀವು ಬಿರ್ನೆ ಹೋಗಿ.
ಚೆನ್ನಾಗಿ ಊಟ ಮಾಡಿ. ಶಾರದಕ್ಕ ನಿಮಗೋಸ್ಕರ ಪ್ರೀತಿಯಿಂದ ಮಾಡಿ ಕಳಿಸಿದ್ದಾರೆ. ಎಂಥ ಜೋಡಿ ನಿಮ್ಮದು, ಸಾಕ್ಷಾತ್ ರಾಮ ಲಕ್ಷ್ಮಣ ಇದ್ದಂಗೆ. ಊಟ ಮಾಡಿ. ಮೇಡಮ್ ಮನೇಲಿ ನನಗೋಸ್ಕರ ಕಾಯ್ಕೊಂಡವ್ರೋ ಏನೋ. ಇಲ್ಲಿ ನೋಡಿದ್ರೆ ಅದಕ್ಕೆ ಎಲ್ಲ ಖಾಲಿ ಮಾಡ್ಬೇಕಂತವ್ರೆ. ಓಸಿ ಕಮ್ಮಿನೇ ತಿನ್ನಬೇಕು. ಬಾವಾ, ಯೋಚನೆ ಮಾಡದೆ ಊಟ ಮಾಡಿ. ಯಾಕೆ ಬಾವಾ, ಅಷ್ಟೇ ಸಾಕ? ಕೂತ್ಕೊಳ್ಳಿ. ಚಂದ್ರಿ, ಇನ್ನೊಂಚೂರು ಬಡ್ಸು. ಸರಿ ಅಕ್ಕ. ಅಯ್ಯೋ, ಸುಸ್ತಾಗಿರ್ತೀರಾ ಅಂತ ಊಟ ತಗೊಂಬಂದ್ರೆ ಇಷ್ಟೇ ಸಾಕಾ? ಏನ್ ಬಾವಾ, ಹೊರಗೆಲ್ಲಾದ್ರೂ ಊಟಕ್ಕೆ ಹೋಗ್ತಿದ್ದೀರೋ ಹೇಗೆ? ಅಯ್ಯೋ, ನಿಧಾನ ನಿಧಾನ ಬಾವಾ, ಯಾರೋ ನೆನ್ಸ್ಕೋತಿದ್ದಾರೆ ಅನ್ಸುತ್ತೆ. ಇನ್ಯಾರೋ ಮೇಡಮ್ಮೇ ಸರಿಯಾಗಿ ಬೈಕತ್ತವ್ರೆ ಅನ್ಸುತ್ತೆ.